ವಾಟ್ ಅ ಗ್ರೇಟ್ ಗಿಫ್ಟ್. ತುಂಬ ಚೆನ್ನಾಗಿದೆ ವಿಕ್ರಾಂತ್. ಅದನ್ನು ನೀವು ಹೇಳ್ತಾ ಇದ್ದೀರಿ, ಶ್ರದ್ಧಾ ಅವರು ಸುಮ್ಮನೆ ಇದ್ದಾರಲ್ಲ. ಥ್ಯಾಂಕ್ ಯು ಶ್ರದ್ಧಾ, ಗಿಫ್ಟ್ ಆಕ್ಸೆಪ್ಟ್ ಮಾಡಿದ್ದಕ್ಕೆ. ನಮ್ಮನ್ನು ಯಾರೂ ಕರಿಬೇಕಾಗಿಲ್ಲ, ನಾವೊಂಥರ ಸೂಪರ್ ಮ್ಯಾನ್ ಇದ್ದಂಗೆ. ಎಲ್ಲಿ ಬೇಕಾದರೂ ಬರ್ತೀವಿ, ಎಲ್ಲಿ ಬೇಕಾದರೂ ಹೋಗ್ತೀವಿ. ಅದೇ ನಮ್ಮ ಸ್ಟೈಲ್. ಈ ಥರ ಸ್ಟೈಲು ತುಂಬ ಒಳ್ಳೇದಲ್ಲ, ಯಾವತ್ತಿದ್ರೂ ಅಪಾಯನೇ. ಲೈಫಲ್ಲಿ ರಿಸ್ಕ್ ಇಲ್ಲದೆ ಇದ್ದರೆ ಬದುಕಿದೇನು ಪ್ರಯೋಜನ ಹೇಳಿ? ಈಗ ನೋಡಿ, ನಿಮ್ಮಂಥವ್ರ ದರ್ಶನ ಪಡೆಯೋದಕ್ಕೆ ರಿಸ್ಕ್ ತಗೊಳ್ಳೇಬೇಕಲ್ವಾ? ಹೂವಿನ ರಸ ಹೀರೋದಕ್ಕೆ ದುಂಬಿ ಬರಲೇಬೇಕು. ಈ ಥರ ಕಂಡೋರ್ ಮನೆಗೆ ಹೇಳ್ದೆ ಕೇಳ್ದೆ ನುಗ್ಗೋ ರಿಸ್ಕು ತುಂಬ ಕಷ್ಟ. ಎಲ್ಲರೂ ನಮ್ಮ ಥರ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ಕತ್ತಿನ ಪಟ್ಟಿ ಹಿಡಿದು ಆಚೆ ದಪ್ತಾರೆ ಅಲ್ವಾ ಶ್ರದ್ಧಾ? ಇಲ್ಲ ಅಂದ್ರೆ ಇಲ್ಲಿರೋದನ್ನ ಕೈಗೆ ತಗೋತಾರೆ. ಅರ್ಥ ಆಯ್ತಾ ಅಥವಾ ಇನ್ನೂ ಬಿಡಿಸಿ ಹೇಳ್ಬೇಕಾ ಮಿಸ್ಟರ್ ವಿಕ್ರಾಂತ್? ನನ್ನ ಪವರ್ ಏನು ಅನ್ನೋದನ್ನ ತೋರಿಸೋದಕ್ಕೆ ಇಲ್ಲಿ ಬಂದಿದ್ದೆ ಅಷ್ಟೇ ಭುವನ್. ನಾನು ಒಂದು ಸಲ ಮಾಡಿರೋ ಅವಮಾನಕ್ಕೆ ಜೀವನ ಪೂರ್ತಿ ಸಾಕಾಗೋಷ್ಟು ಸ್ಪೆಷಲ್ ಊಟ ಕಾದಿದೆ ನಿನಗೆ. ಅದ್ರ ಮೇಲೆ ಮತ್ತೆ ಮತ್ತೆ ಅವಮಾನ ಮಾಡ್ತಿದ್ದೀರಾ. ಇದು ಒಳ್ಳೇದಂತೂ ಮಾಡೋದಿಲ್ಲ ನಿಮಗೆ. ಐ ಡೋಂಟ್ ಕೇರ್ ವಿಕ್ರಾಂತ್. ಹೊಟ್ಟೆ ತುಂಬಿರೋ ಸಿಂಹದ ಗುಹೆ ಒಳಗಡೆ ನರಿ ನುಗ್ಗಿದ್ರೆ ಅಯ್ಯೋ ಪಾಪ ದಾರಿ ತಪ್ಪು ಬಂದಿದೆ ಅಂತ ಒಂದ್ಸತಿ ಸುಮ್ಮನಿರ್ಬೋದು, 2 ಸತಿ ಸುಮ್ಮನಿರ್ಬೋದು. ಆದ್ರೆ 3ನೇ ಸತಿ ಇರಿಟೇಟ್ ಆಗಿ ಕುತ್ತಿಗೆ ಮುರಿದು ಬಿಸಾಕತ್ತೆ. ನೆನ್ಪಿಟ್ಕೊ. ನರಿ ಯಾರು ಸಿಂಹ ಯಾರು ಅನ್ನೋದು ಬಹಳ ಬೇಗ ಗೊತ್ತಾಗತ್ತೆ. ಗುಹೆ ಬಿಟ್ಟು ಬೀದಿಗೆ ಬಾ ಭುವನ್. 1 ನಿಮಿಷ. ನನ್ನ ಗಂಡ ಕೊಟ್ಟಿರೋ ಗಿಫ್ಟ್ ಮುಂದೆ ನನಗೆ ಬೇರೆ ಯಾವುದು ಮುಖ್ಯ ಇಲ್ಲ. ಅದರಲ್ಲೂ ನೀವು ಕೊಟ್ಟಿರೋದಂತೂ ನಂಗೆ ಅಗತ್ಯನೇ ಇಲ್ಲ. ಕೇಡುಗಾಲಕ್ಕೆ ಅದೇನೋ ಆಗತ್ತೆ ಅಂತ ಕೇಳಿದ್ದೆ, ಈಗ ನೋಡ್ತಾ ಇದ್ದೀನಿ. This will be your last happy birthday, ಶ್ರದ್ಧಾ ಅವರೇ. ಇನ್ನು ಮುಂದಕ್ಕೆಲ್ಲ ಬರೀ ಸ್ಯಾಡ್ ಬರ್ತ್ಡೇ. See you soon. ವಿಕ್ರಾಂತ್ ಹೊರಟ್ಬಿಟ್ರ? ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಇರ್ಲಿ ಅಜ್ಜಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ನಿಮ್ಮ ಆಶೀರ್ವಾದ ಆಯ್ತು.
ನಿಮ್ಮಮ್ಮಗೆ ಏನಾಗಿದೆ ನೋಡು. ಹೋಗು, ನೀರು ಬೇಕಿದ್ರೆ ಕೊಡು, ಹೋಗು. ವಿಕ್ರಾಂತ್ ಕೊಟ್ಟಿರೋ ಗಿಫ್ಟನ್ನು ಶ್ರದ್ಧಾ ವಾಪಸ್ ಯಾಕೆ ಕೊಟ್ಲು? ಅಲ್ಲ, ಇವನ್ಯಾಕೆ ಸಿಟ್ಟು ಮಾಡ್ಕೊಂಡು ಹೊರಟೋದ? ಏನೋ ವಿಷಯ ಇದೆ. ಅಯ್ಯೋ ದೇವ್ರೆ, ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ನ ರೋಡಲ್ಲಿ ಬಿಸಾಕಿ ಹಾಕೋದ ಇವನು. ಅಮ್ಮ, ಬೇಡವಾಗಿತ್ತು ಕಣೆ ಈ ಸ್ಥಿತಿ. ಆ ದೇವ್ರಿಗೆ ಪ್ರೀತಿ, ಯಾಕಾದರೂ ಹೀಗೆ ಮಾಡ್ಕೊಂಡು. ಏನಾಯ್ತು ಭುವನ್? ಏನಿಲ್ಲ ಶ್ರದ್ಧಾ, ಯಾರಿಗೊಬ್ರಿಗೆ ತಿರುಮಂತ್ರ ಹಾಕ್ಲಿ ಇವತ್ತು. ವರ್ಕೌಟ್ ಆಯ್ತು ಅಷ್ಟೇ. ನೋಡು, ಇನ್ಮೇಲೆ ಯಾವ ಅಧಿಕ ಪ್ರಸಂಗನೂ ಬೇಡ, ಸಾಕು, ಗೊತ್ತಾಯ್ತಾ? ಊರ್ಮಿ, ನನ್ನ ಕೈಲಾಗಲ್ಲ ಕಣೆ, ತುಂಬ ಸುಸ್ತಾಗ್ತಾ ಇದೆ. ಯಾರಿಗೂ ಬೇಡ ನನ್ನ ಪಾಡು. ಪಾಪ ಶರ್ವಾಣಿ, ನೀನು ನೋಡಿದ್ರೆ ನನಗಯ್ಯೋ ಅನ್ನಿಸ್ತಾ ಇದೆ. ಸುಮ್ಮನಿರೋದು ಬಿಟ್ಟು ಏನೋ ಮಾಡಕ್ ಹೋದ್ರೆ ಹೀಗೆ ಆಗೋದು. ಅಯ್ಯೋ, ನೀನೇನು ನನ್ನ ಮಗಳ ಅಥವಾ ಶತ್ರುನ? ಯಾಕೆ ಯಾವಾಗಲೂ ಬೈತಾ ಇರ್ತೀಯ? ಚಂಚಲ, ಏನೇ ಅದು ನಿನ್ನ ಕೈಯಲ್ಲಿ? ವಿಕ್ರಾಂತ್ ಶ್ರದ್ಧಾ ಕೊಟ್ಟಿರೋ ಡೈಮಂಡ್ ನೆಕ್ಲೆಸ್ ತಾನೆ? ಮತ್ತೆ ಇದನ್ನ ಯಾಕೆ ಇಲ್ಲಿಗೆ ತಂದ್ರಿ ಅತ್ತೆ? ಶ್ರದ್ಧಾ ಹತ್ರ ಇದ್ದಿದ್ದೇನೆ. ಅಯ್ಯೋ, ಶ್ರದ್ಧಾನ ಹತ್ರ ಇರ್ಲಿಲ್ಲ ಕಣೆ. ಅಂದ್ರೆ ವಿಕ್ರಾಂತ್ ಈ ಗಿಫ್ಟ್ನ ಶ್ರದ್ಧಾ ಕೊಟ್ಟಿದ್ನ, ಅವಳು ಇದು ಬೇಡ ಅಂತ ಅವನಿಗೆ ವಾಪಸ್ ಕೊಟ್ಲು.
ಸಿಟ್ಟು ಬಂದು ಇದನ್ನ ಅವನು ರೋಡಲ್ಲಿ ಬಿಸಾಕ್ ಹೋಗಿದ್ದ. ಏನು ರೋಡ್ ಮೇಲೆ ಬಿಸಾಕದ್ನಾ? ಹೂ ಕಣೆ, ನಾನೇ ನನ್ನ ಕಣ್ಣಾರೆ ನೋಡಿ ಓಡ್ ಹೋಗಿ ಎತ್ಕೊಂಡ್ ಬಂದೆ. ನಾಯಿ ನರಿ ಪಾಲಾಗೋದ್ರಕ್ಕಿಂತ ನಾನ್ ತಗೊಳ್ಳೋದು ಒಳ್ಳೇದಲ್ವಾ? ಆದ್ರೂ ಯಾಕೋ ಬೇಡ ಅಂತ ಅನಿಸ್ತಾ ಇದೆ ನನಗೆ. ಸುಮ್ಮನೆ ಯಾಕೆ? ಚಂಚಲ, ಒಳ್ಳೆ ಕೆಲಸ ಮಾಡಿದೆ ಕಣೆ ನೀನು. ಅಬ್ಬಾ ಸುಸ್ತು. ಊರ್ಮಿ, ಏನೇ ನೀನು? ಇದು ಲಕ್ಷಾಂತರ ರೂಪಾಯಿ ಐಟಮು. ಲಕ್ಷ್ಮಿನ ಯಾವತ್ತು ಬೇಡ ಅನ್ಬಾರ್ದು ಕಣೆ. ಬಟ್ ಮಾಮ್, ಸ್ಟಿಲ್ ಇದೆಲ್ಲ ಯಾಕೆ? ಚಂಚಲ, ನೀ ಏನು ಅನ್ಕೊಳ್ಳಲ್ಲ ಅಂದ್ರೆ ನಿನ್ನ ಒಂದು ವಿಷಯ ಕೇಳ. ಕೇಳು ಶರ್ವಾಣಿ. ಈ ನೆಕ್ಲೆಸ್ನ ನನಗೆ ಕೊಡ್ತೀಯಾ? ಅಯ್ಯೋ, ನನಗೇನೋ ಇದನ್ನ ನಾನ್ ದುಡ್ಡು ಕೊಟ್ಟು ತಂದಿದ್ದೀನ. ತಗೋ. ಮಾಮ್, ನಿನೇನ್ ತಲೆಗಿಲೆ ಸರಿ ಇದೆಯೋ ಹೇಗೆ? ಅಯ್ಯೋ, ಹಾಗೆ ಅನ್ಕೋ. ಚಂಚಲ, ಈ ನೆಕ್ಲೆಸ್ಸಿಂದ ತುಂಬ ಹೆಲ್ಪ್ ಆಗುತ್ತೆ ಕಣೆ. ಏನ್ ಹೆಲ್ಪ್ ಆಗುತ್ತೆ ಮಾಮ್? ಮುಂದೆ ಇದರಿಂದ ಉಪಯೋಗ ಇದೆ ಊರ್ಮಿಳಾ. ಬರೀ ನೀನ್ ತಿಳ್ಕೊಂಡಷ್ಟೇ ಅಲ್ಲ, ಯಾವತ್ತೂ ಇದರಿಂದ ಹೇಗೆ ಉಪಯೋಗ ಆಗತ್ತೆ ಅಂತ ಈಗಲೇ ಗೆಸ್ ಮಾಡೋಕ್ಕಾಗಲ್ಲ ನೋಡು. ನೀನು ಸ್ವಲ್ಪ ಸುಮ್ಮನೆ ಇರು. ಮುಂದೆ ಒಂದಿನ ಯಾವತ್ತಾದ್ರೂ ನೀನೇ ನನ್ನ ಹೊಗಳ್ತೀಯ. ಅದು ಹೇಗೆ ಹೇಳ್ತೀಯ ನೀನು? ನೋಡು ಊರ್ಮಿ, ನೀನು ಈಗಿನ ಜನ್ರೇಷನ್ ಹುಡುಗಿನೇ ಇರ್ಬೋದು, ನನಗಿಂತ ಹೆಚ್ಚಾಗಿ ತಿಳ್ಕೊಂಡಿರ್ಬೋದು. ಆದರೆ ನನ್ನಷ್ಟು ಅನುಭವ ನಿನ್ಗಿನ್ನೂ ಆಗಿಲ್ಲ. ನೆನ್ಪಿಟ್ಕೋ, ಯಾವಾಗಲಾದರೂ ಹೊಸ ಬಾಣ ಸಿಕ್ಕಿದಾಗ ಅದನ್ನು ಬತ್ತಳಿಕೆಲಿ ಹಾಕೊಂಡ್ಬಿಡ್ಬೇಕು. ಮುಂದೆ ಯಾವತ್ತಾದರೂ ಯುದ್ಧ ಮಾಡಿದಾಗ ಅದು ನಮಗೆ ಉಪಯೋಗಕ್ಕೆ ಬರುತ್ತೆ ಕಣೆ. ಅಲ್ವಾ ಚಂಚಲ? ಶ್ರದ್ಧಾ, ನಾವು ಇನ್ನು ಬರ್ತೀವಮ್ಮ. ಸುರೇಶ ಒಬ್ಬನೇ ಇದ್ದಾನೆ ಮನೇಲಿ. ಪೂರ್ವಿ ನೋಡ್ಕೊತಾ ಇದ್ದಾಳೆ. ಆದರೂ ನಿಮ್ಮನ್ನ ಇಲ್ಲೇ ಇರಿ ಅಂತ ಹೇಳು ಹಾಗೂ ಇಲ್ಲ. ನಾನು ಒಂದು ಕೆಲಸ ಮಾಡು, ನೀನೇ ಅಲ್ಲಿಗೆ ಬಂದ್ಬಿಡು. ನೀ ಸುಮ್ಮನೆ ಇರೇ. ಶ್ರದ್ಧಾ, ನೀನು ಇಲ್ಲೇ ಆರಾಮಾಗಿರು. ನಮ್ಮ ಮನೆ ಕಡೆ ತಲೆ ಹಾಕ್ಬೇಡ. ನೀವು ಹೀಗೆ ಹೇಳ್ತಾ ಇದ್ದೀರಿ. ಅಮ್ಮ, ಬರ್ತೀವಮ್ಮ ನಾವು. ಸಂತೋಷ ಅಮ್ಮ. ಅಮ್ಮ, ಥ್ಯಾಂಕ್ಸ್ ಅಮ್ಮ ಬಂದಿದ್ದಕ್ಕೆ. ಹಾಗೆಲ್ಲ ಹೇಳಬಾರ್ದು. ಯಾಕಮ್ಮ ಕಣ್ಣೀರು ಯಾಕೆ? ಶ್ರದ್ಧಾ, ಹಾಗೆಲ್ಲ ಬೇಜಾರು ಮಾಡ್ಕೋಬೇಡಮ್ಮ, ನಾವೆಲ್ಲ ಇದ್ದೀವಲ್ಲ. ಹಾಗೆಲ್ಲ ಏನಿಲ್ಲ ನೋಡು, ಇವತ್ತು ನೀನು ಬಿಡ್ತಾ ಬಾ, ಆಳ್ಬಾರ್ದು. ನೀನು ಖುಷಿಯಾಗಿರ್ಬೇಕು. ನಿನಗೋಸ್ಕರ ಇಷ್ಟೆಲ್ಲ ಮಾಡಿದಾನಲ್ವಾ? ಹೌದು ಜಿ, ಇದನ್ನ ಯಾವತ್ತೂ ಮರೆಯೋದಿಲ್ಲ ನಾನು. ಯಾವಾಗಲೂ ಸಂತೋಷವಾಗೇ ಇರಮ್ಮ. ನೋಡು, ಏನೇ ಇದ್ರೂ ನನಗೆ ಫೋನ್ ಮಾಡು, ನಾನು ಬರ್ತೀನಿ. ಇಲ್ದಿದ್ರೆ ನೀನೇ ಬಂದ್ಬಿಡು. ಬರ್ತೀವಮ್ಮ. ಬರ್ತೀನಪ್ಪ. ಚೆನ್ನಾಗಿರು. ಚೆನ್ನಾಗಿರು.
ಮನೆಯೆಲ್ಲ ಬಣ ಬಣ ಅಂತಿದೆ. ನಾನು ಹೋಗಿ ಮಲ್ಕೋತೀನಿ. ಏನಾಯ್ತು ಗೊತ್ತಿಲ್ಲ ಊರ್ಮಿ. ನೀನು ಸ್ವಲ್ಪ ಹುಷಾರಾಗಿರ್ಬೇಕು ತಾನೆ. ಭುವನ್, ಏನ್ ವಿಷಯ? ನಿಮ್ಮಮ್ಮನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದ್ದೀರಾ ಅತ್ತೆ? ಪರವಾಗಿಲ್ವಾ ಈಗ? ನಂಗೇನಾಗಿದೆ ಭುವನ್, ನಾನು ಚೆನ್ನಾಗೇ ಇದ್ದೀನಿ, ಫಸ್ಟ್ ಕ್ಲಾಸ್ ಅಲ್ವಾ ಊರ್ಮಿ? ಓ ಹೌದಾ? ನಿಮ್ಮನ್ನು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ. ಅತ್ತೆ, ಒಂದು ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದು ನನ್ನ ಮನೆ. ನೀವು 4 ಗೋಡೆ ಮಧ್ಯೆ ಏನಾದರೂ ಎಡವಟ್ಟು ಮಾಡ್ಕೊಂಡ್ರೇನೆ ನನಗೆ ಗೊತ್ತಾಗತ್ತೆ. ಅಂಥದ್ರಲ್ಲಿ ಎಲ್ರ ಎದುರಿಗೆ ಅಧ್ವಾನ ಮಾಡಕ್ ಹೊರಟ್ರೆ ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ಭುವನ್, ಏನು ಹೇಳ್ತಾ ಇದೆಯಾ? ನಂಗೆ ಅರ್ಥನೇ ಆಗ್ತಾ ಇಲ್ಲ. ಜಾಣ ದಡ್ತನ ಬಂದ್ರೆ ಹೀಗೆ ಆಗತ್ತೆ. ನೀವದು ಏನು ಮಾಡಿದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ನನಗೆ ಗೊತ್ತಿರೋದಕ್ಕೇನೆ ನೀವು ಹೀಗೆ ಕೂತಿರೋದೀಗ. ಅಂದ್ರೆ ಏನ್ ಹೇಳ್ತಾ ಇದೆಯಾ ಭುವಿ? ಅರ್ಥನೇ ಆಗ್ತಿಲ್ಲ. ಏನಂದ್ರೆ ನಿಮ್ಮಮ್ಮ ಜ್ಯೂಸ್ ಗ್ಲಾಸ್ ಅಲ್ಲಿ ಅದೇನೋ ಬೆರೆಸಿ ಸಾಹಸ ಮಾಡಕ್ ಹೊರಟಿದ್ದು ನನಗೆ ಗೊತ್ತಿತ್ತು ಅಂತ ಅರ್ಥ. ಇಲ್ಲ ಭುವನ್, ಹಾಗೇನಿಲ್ಲ. ನೀನು ತಪ್ಪು ತಿಳ್ಕೊಂಡಿದ್ಯಾ. ಇಲ್ಲಿ ಯಾರು ಪೆದ್ರು ಇಲ್ಲ, ಅಥವಾ ನನಗೆ ಮಾಡಕ್ ಬೇರೆ ಕೆಲಸ ಇಲ್ಲದೆ ಇಲ್ಲಿಗೆ ಬಂದು ಕತೆ ಹುಟ್ಟಿಸ್ಕೊಂಡು ನಿಮ್ಮ ಹತ್ರ ಹೇಳೋ ಅವಶ್ಯಕತೆನೂ ಇಲ್ಲ. ನೋಡೋರ್ಮಿಳ, ನಿಮ್ಮಮ್ಮಂಗೆ ಸ್ವಲ್ಪ ಬುದ್ಧಿ ಹೇಳು. ಇನ್ನೊಂದ್ಸರಿ ಅವ್ರು ಹೀಗೇನಾದ್ರೂ ಮಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಹೇಗೆ ಮನೆಗೆ ಬಂದ್ರೋ ಹಾಗೆ ವಾಪಸ್ ಹೋಗ್ಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಶ್ರದ್ಧಾ ನನ್ನ ಹೆಂಡತಿ, ಅವಳಿಗೆ ಅನ್ಯಾಯ ಮಾಡೋಕೆ ಹೊರಟ್ರೆ ನಾನು ಸುಮ್ಮನಿರೋಕೆ ಸಾಧ್ಯ ಇಲ್ಲ. ಬೇರೆನೇ ಇರ್ಬೋದು, ಬಟ್ ಎಲ್ಲರೂ ಸಂತೋಷವಾಗಿದ್ದಾಗ ನೀವು ಖುಷಿಯಾಗಿರೋದನ್ನ ಕಲೀರಿ. ಅದರಿಂದ ಎಲ್ರಿಗೂ ನೆಮ್ಮದಿ. ಅರ್ಥ ಆಯ್ತಾ ಈಗ? ನೀವೇನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಈ ತರ ಚೀಪಾಗಾಡಿ ನಿಮ್ಮ ಮರ್ಯಾದೆ ಕಳ್ಕೋಬೇಡಿ ಅಷ್ಟೇ. ಸರಿಯಾಗಿದ್ರೆ ಎಲ್ರಿಗೂ ಕ್ಷೇಮ, ಮುಖ್ಯವಾಗಿ ನಿಮಗೆ ಕ್ಷೇಮ. ಈ ತರ ಬಿತ್ಕೊಳ್ಳೋ ಪರಿಸ್ಥಿತಿ ಎಲ್ಲ ಬರ್ತಿರ್ಲಿಲ್ಲ. ನೋಡಿ, ಉದ್ಧಾರ ಆಗ್ಬೇಕು ಅಂತ ತೀರ್ಮಾನ ಮಾಡಿದಿರೋ ಇಲ್ಲ ಹಾಳೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದಿರೋ ಡಿಸೈಡ್ ಮಾಡಿ. ಭಗವಾನ್ ನೋಡು, ಅಮ್ಮ ಮಾಡಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ. ಅಗತ್ಯ ಇಲ್ಲ. ಸಾರಿ ಕೇಳೋದ್ರಿಂದ ಯಾವ ಹೆಲ್ಪ್ ಆಗಲ್ಲ ಅವ್ರ ಮೇಡ. ಮಾತಲ್ಲಿ ಸಾರಿ ಕೇಳೋದಕ್ಕಿಂತ ಕೃತಿನ ಮಾಡಿ ತೋರಿಸಿ, ಒಪ್ಕೋತೀನಿ ನಾನು.